ಇಡಿ ಅನ್ನೋ ಸೀಳ್ನಾಯಿಯನ್ನ ನಮ್ಮ ಮೇಲೆ ಬಿಟ್ಟಿದ್ದಾರೆ. ಗದಗದಲ್ಲಿ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಕೊಟ್ಟಿರೋ ಸ್ಟೇಟ್ಮೆಂಟ್ ಇದು, ಅಥವಾ ನಡೆಸಿರುವಂತ ವಾಗ್ದಾಳಿ. ಎರಡು ಸಂಸ್ಥೆಗಳು ಏಕಕಾಲಕ್ಕೆ ತನಿಖೆ ನಡೆಸೋದಕ್ಕೆ ಅವಕಾಶ ಇಲ್ಲ ಅಂತ ಇಡಿ ಪತ್ರದ ಬಗ್ಗೆ ಮತ್ತೊಂದು ಕಡೆ ಗೃಹ ಸಚಿವ ಪರಮೇಶ್ವರ್ ಕೂಡ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಕಾನೂನಾತ್ಮಕವಾಗಿ ನೋಡೋದಾದ್ರೆ ಒಂದೇ ವಿಷಯದಲ್ಲಿ ಎರಡು ಏಜೆನ್ಸಿಗಳು ಸೈಮಲ್ಟೇನಿಯಸ್ಲಿ ಇನ್ವೆಸ್ಟಿಗೇಷನ್ ಅನ್ನ ಮಾಡೋದಕ್ಕೆ ಸಾಧ್ಯ ಇಲ್ಲ, ಕಾನೂನಿನಲ್ಲಿ ಅವಕಾಶ ಇಲ್ಲ. ಇಂತಹ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರದ ಏಜೆನ್ಸಿ ಒಂದು ಇಡಿ ಅವರು ಅದೇ ವಿಷಯದಲ್ಲಿ ಲೋಕಾಯುಕ್ತದವರಿಗೆ ಬರೆಯುವುದರ ಜೊತೆಗೆ ಕೆಲವು ವಿಷಯಗಳಲ್ಲಿ ಕನ್ಕ್ಲೂಷನ್ ಕೂಡ ಮಾಡಿಬಿಟ್ಟಿದ್ದಾರೆ. ಅಂದ್ರೆ ಇಂತಹದ್ದೇ ಕನ್ಕ್ಲೂಷನ್, ಈ ಅಭಿಪ್ರಾಯಕ್ಕೆ ಬಂದಿದ್ದೇವೆ, ಇದು ನಮ್ಮ ಫೈಂಡಿಂಗು ಅಂತ ಹೇಳಿ ಆ ಪತ್ರದಲ್ಲಿ ಸೂಚನೆ ಮಾಡಿದ್ದಾರೆ. ಅಂದ್ರೆ ಅರ್ಥ ಎಲ್ಲೋ ಒಂದು ಕಡೆ ನೀವು ಲೋಕಾಯುಕ್ತದವರನ್ನ ಇನ್ಫ್ಲೂಯೆನ್ಸ್ ಮಾಡ್ತಾ ಇದ್ದೀರಾ, ಅಥವಾ ಅವರ ಮಾಡುವಂತ ತನಿಖೆಗೆ ನೀವು ಅಡ್ಡ ಬರ್ತಾ ಇದ್ದೀರಾ, ಅಥವಾ ನೀವು ಈ ರೀತಿ ತನಿಖೆ ಮಾಡಿ ಅಂತ ಹೇಳಿ ಅವ್ರಿಗೇನಾದರೂ ಸೂಚನೆ, ಇಂಡೈರೆಕ್ಟ್ ಡೈರೆಕ್ಷನ್ಸ್ ಕೊಡ್ತಾ ಇದ್ದೀರಾ. ಇದು ಇವತ್ತಿನ ದಿವಸ ಕಾನೂನಿಗೆ ವಿರುದ್ಧವಾಗಿ ನಡ್ಕೊಳ್ತಕ್ಕಂಥ ಕ್ರಮ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಬಯಸ್ತಾ ಇದ್ದೀನಿ. ಸೊ ಅವ್ರದ್ದು ಏನಪ್ಪ ಅಂದ್ರೆ ಬರೀ ರಾಜಕೀಯ ವಿರೋಧಿಗಳಿಗೆ ಹಿಟ್ ಅಂಡ್ ರನ್ ಮಾಡೋದು. ಕರ್ನಾಟಕದ ಉಪಚುನಾವಣೆಯಲ್ಲಿ 3ಕ್ಕೆ 3 ಕಾಂಗ್ರೆಸ್ ಗೆದ್ದ ಮೇಲೆ ಇವತ್ತು ಸಹಿಸೋದಕ್ಕೆ ಆಗ್ತಾ ಇಲ್ಲ ಬಿಜೆಪಿ ಅವರಿಗೆ. ಚುನಾವಣೆಯಲ್ಲಿ ನಮ್ಮನ್ನ ಸೋಲಿಸಲಿಕ್ಕೆ ಆಗಲಿಲ್ಲ, ಅದು ಅಸೆಂಬ್ಲಿ ಎಲೆಕ್ಷನ್ ಅಲ್ಲೂ ಆಗಲಿಲ್ಲ, ಬೈ ಎಲೆಕ್ಷನ್ ಅಲ್ಲೂ ಆಗಲಿಲ್ಲ. ಅದಕ್ಕೆ ಇವತ್ತು ಇಡಿ ಅನ್ನುವಂತಹ ಸೀಳು ನಾಯಿಯನ್ನ ನಮ್ಮ ಮೇಲೆ ಬಿಟ್ಟಿದ್ದಾರೆ. ಇದು ಹಾಗೆ ಲೀಕ್ ಆಗಿಲ್ಲ. ಇಡಿ ಅವರೇ ಕೆಲವು ಮಾಧ್ಯಮ ಸ್ನೇಹಿತರಿಗೆ ಕರೆಸಿ ಈ ರಿಪೋರ್ಟನ್ನು ಲೀಕ್ ಮಾಡಿರೋದು. ದಿಸ್ ಈಸ್ ಟು ಪ್ರೆಜುಡಿಸ್ ದ ಮೈಂಡ್ ಆಫ್ ದ ಆನರೇಬಲ್ ಹೈಕೋರ್ಟ್ ವಿಚ್ ಇಸ್ ಡೀಲಿಂಗ್ ವಿತ್ ದ ಮ್ಯಾಟರ್ ಟುಮಾರೋ. ಇಟ್ ಇಸ್ ವೆರಿ ವೆರಿ ಎವಿಡೆಂಟ್.